ನಮಸ್ತೆ, ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂಥ ವಿಚಾರ, ಕರ್ನಾಟಕ ಸರ್ಕಾರದಡಿಯಲ್ಲಿ ಇರ್ತಕ್ಕಂಥ ವಿವಿಧ ಇಲಾಖೆಗಳಲ್ಲಿ ಒಟ್ಟಾರೆಯಾಗಿ 2,76,000 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗಾದರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪ್ರತಿಯೊಂದು ಇಲಾಖೆಯಲ್ಲಿರ್ತಕ್ಕಂತಹ ಖಾಲಿ ಹುದ್ದೆಗಳು ಏನು, ಎ ಗ್ರೂಪ್, ಬಿ ಗ್ರೂಪ್, ಸಿ ಗ್ರೂಪ್, ಡಿ ಗ್ರೂಪ್ ಸಹಿತ ಸಂಪೂರ್ಣ ವಿವರವನ್ನು ಕೊಡ್ತಾ ಇದ್ದೀವಿ. ಮತ್ತು ಈ 2.76 ಲಕ್ಷ ಹುದ್ದೆಗಳೇನಿದ್ದಾವೆ, ಅಂದರೆ 2,76,000 ಹುದ್ದೆಗಳು ಯಾವಾಗ ಇದ್ರ ಬಗ್ಗೆ ಅಧಿಸೂಚನೆ ಕೈಗೊಳ್ಬೋದು ಏನು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಿದ್ದೀನಿ. ನೀವಿನ್ನು ನನ್ನ ಚಾನಲ್ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ. ಸರ್ಕಾರದ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಸೂಚನೆಗಳು, ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರದ ನಡವಳಿಗಳು, ನೆಟ್ಟು, ಕೆಸೆಟ್, ಟೆಟ್ಟು ಮತ್ತಿತರ ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ವಿವರವನ್ನು ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಎಲ್ಲ ಮಾಹಿತಿ ನಿಮಗೆ ನೇರವಾಗಿ ಬಂದು ನಿಮಗೆ ತಲುಪುತ್ತವೆ. ನೋಡೋಣ. ಇಂದಿನ ಈ ವಿಡಿಯೋದಲ್ಲಿ 2024-25ನೇ ಸಾಲಿನಲ್ಲಿ ಇಲಾಖಾವಾರು ಮತ್ತು ವರ್ಗವಾರು. ಇಲಾಖಾವಾರು ಅಂದರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟಿದ್ದಾವೆ ಅಂದರೆ, ವರ್ಗವಾರು ಅಂದರೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಈ ಜಾಬ್ಗಳಲ್ಲಿ ಎಷ್ಟೆಷ್ಟು ಪ್ರತಿ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಅಂತಕ್ಕಂಥ ಸಂಪೂರ್ಣ ವಿವರನ ನೋಡೋಣ, ಆದೇಶ ಸಹಿತ ನೋಡೋಣ. ಈಗ ಕೃಷಿ ಇಲಾಖೆಯಲ್ಲಿ ಒಟ್ಟು 6,773 ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲಿ ಅತಿ ಹೆಚ್ಚು ಇರತಕ್ಕಂಥದ್ದು ಗ್ರೂಪ್ ಬಿ ಹುದ್ದೆಗಳು. ಎಲ್ಲ ಡೀಟೇಲ್ಸ್ ಇದೆ ನೋಡಿ. ಪ್ರತಿಯೊಂದು ನಾನು ಎ ಬಿ ಸಿ ಡಿನಲ್ಲಿ ಏನು ಹೇಳಕ್ಕೆ ಹೋಗಲ್ಲ, ಇಲ್ಲೇ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆ ಹುದ್ದೆ ಹೇಳ್ತಾ ಇದ್ದೀನಿ. ಪಶುಸಂಗೋಪನೆ ಇಲಾಖೆಯಲ್ಲಿ 10,755 ಹುದ್ದೆಗಳಿದ್ದಾವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8,334 ಹುದ್ದೆಗಳಿದ್ದಾವೆ. ಸಹಕಾರ ಇಲಾಖೆಯಲ್ಲಿ 4,855 ಹುದ್ದೆಗಳಿದ್ದಾವೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ DPAR ಇದರಲ್ಲಿ 6,191 ಹುದ್ದೆಗಳಿದ್ದಾವೆ. ಪರಿಸರ ಮತ್ತು ಜೀವಿಶಾಸ್ತ್ರದಲ್ಲಿ ಕೇವಲ 6 ಹುದ್ದೆಗಳು ಮಾತ್ರ ಇರ್ತಕ್ಕಂಥದ್ದು. ಇದು ಅತಿ ಕಡಿಮೆ ಅಂತೇಳಿ ನಾವು ಭಾವಿಸ್ಬೋದು. ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ. ಈ ಅಡ್ಮಿನಿಸ್ಟ್ರೇಷನ್ ಬಂದು 71 ಹುದ್ದೆಗಳು. ಇಂಧನ ಇಲಾಖೆಯಲ್ಲಿ 247 ಹುದ್ದೆಗಳು. ಆರ್ಥಿಕ ಇಲಾಖೆಯಲ್ಲಿ ಎಕನಾಮಿಕ್ ಡಿಪಾರ್ಟ್ಮೆಂಟಲ್ಲಿ ಬಂದು 9,536 ಹುದ್ದೆಗಳು. ಮೀನುಗಾರಿಕೆಯಲ್ಲಿ 859 ಹುದ್ದೆಗಳಿರ್ತಕ್ಕಂಥದ್ದು ಮೀನುಗಾರಿಕೆ ಡಿಪಾರ್ಟ್ಮೆಂಟಲ್ಲಿ. ಆಹಾರ ಮತ್ತು ನಾಗರಿಕ ಸರಬರಾಜು ಏನಿದೆ ಇದರಲ್ಲಿ 1,395 ಇದ್ದಾವೆ. ಅರಣ್ಯ ಇಲಾಖೆಯಲ್ಲಿ 6,337 ಹುದ್ದೆಗಳಿದ್ದಾವೆ. ಕೈಮಗ್ಗ ಮತ್ತು ಜವಳಿ ಇದರಲ್ಲಿ 50 ಹುದ್ದೆಗಳಿರ್ತಕ್ಕಂಥದ್ದು. ಉನ್ನತ ಶಿಕ್ಷಣ ನೋಡಿ, ಹೈಯರ್ ಎಜುಕೇಷನಲ್ಲಿ 13,227 ಹುದ್ದೆಗಳು. ಒಳಾಡಳಿತ ಇದರಲ್ಲಿ 26,168 ಹುದ್ದೆಗಳಿರ್ತಕ್ಕಂಥದ್ದು ಖಾಲಿ ಇರ್ತಕ್ಕಂಥದ್ದು. ತೋಟಗಾರಿಕೆ ಇಲಾಖೆಯಲ್ಲಿ 2,969, ವಾರ್ತಾ ಇಲಾಖೆಯಲ್ಲಿ 328, ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನದಲ್ಲಿ 61 ಹುದ್ದೆಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ 432, ಕಾರ್ಮಿಕ ಇಲಾಖೆಯಲ್ಲಿ 2,613, ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಲ್ಲಿ 7,853 ಹುದ್ದೆಗಳಿರ್ತಕ್ಕಂಥದ್ದು ಖಾಲಿ. ಭಾರಿ ಮತ್ತು ಮಧ್ಯಮ ಕೈಗಾರಿಕೆಯಲ್ಲಿ 379, ಭಾರಿ ನೀರಾವರಿನಲ್ಲಿ 601 ಹುದ್ದೆಗಳು. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ 37,069 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಗಣಿ ಇಲಾಖೆಯಲ್ಲಿ 653 ಹುದ್ದೆಗಳು. ಸಣ್ಣ ನೀರಾವರಿನಲ್ಲಿ 1,237 ಹುದ್ದೆಗಳು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 4,159 ಹುದ್ದೆಗಳು. ಸಂಸದೀಯ ವ್ಯವಹಾರಗಳು ಈ ಒಂದು ಇಲಾಖೆಯಲ್ಲಿ 508, ಯೋಜನಾ ಸಾಂಖ್ಯಿಕ ವಿಜ್ಞಾನ ತಂತ್ರಜ್ಞಾನ 918, ಲೋಕೋಪಯೋಗಿ PWD ಇದರಲ್ಲಿ 1,401, ಕಂದಾಯ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ 11,145 ಹುದ್ದೆಗಳು ಖಾಲಿ ಇದ್ದಾವೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಂದರೆ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 10,898, ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ 9,980, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಹೆಚ್ಚು ಕಡಿಮೆ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಏನಿದೆ, ಈ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತೆ ಇಲಾಖೆ ಏನಿದೆ ಅಂದರೆ 1ನೇ ತರಗತಿಯಿಂದ ಹಿಡಿದು PUC ವರೆಗೆ ಇರ್ತಕ್ಕಂತಹ ಒಂದು ಇಲಾಖೆ ಏನಿದೆ, ಈ ಇಲಾಖೆಯಲ್ಲಿ ಅತಿ ಹೆಚ್ಚು ಖಾಲಿ ಇರ್ತಕ್ಕಂಥದ್ದು 70,727 ಹುದ್ದೆಗಳು. ನೋಡ್ರಿ, ಇಲ್ಲಿ ಗಮನಿಸಬೇಕು, 10 ವರ್ಷದಿಂದ ಹೈಸ್ಕೂಲ್ ಟೀಚರ್ ನೋಟಿಫಿಕೇಷನ್ ಮಾಡಿಲ್ಲ, 10 ವರ್ಷದಿಂದ PU ಕಾಲೇಜ್ ಲೆಕ್ಚರ್ ನೋಟಿಫಿಕೇಷನ್ ಮಾಡಿಲ್ಲ. ಈ ಎರಡೂ ಇಲಾಖೆಯಲ್ಲೇ ನಾವು ಭಾಳ ವರ್ಷಗಳಿಂದ ಇತಿಹಾಸ ತಗೊಂಡ್ರೆ 3ರಿಂದ 4 ವರ್ಷಕ್ಕೆ ಒಳಗಡೆನೆ ಅಥವಾ 2ರಿಂದ 3 ವರ್ಷಕ್ಕೆ ಒಂದು ನೋಟಿಫಿಕೇಷನ್ ಮಾಡ್ತೇವೆ. 10 ವರ್ಷ ಅಂದರೆ 3ರಿಂದ 4 ನೋಟಿಫಿಕೇಷನ್ಸ್ಗಳು ಆಗಬೇಕಾಗಿತ್ತು, ಆಗದೇ ಇರೋದು. ಆದ್ದರಿಂದಲೇ ಇದು ತುಂಬ ಹುದ್ದೆಗಳು ವೇಕೆನ್ಸಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. 70,727 ಹುದ್ದೆಗಳು ಶಾಲಾ ಶಿಕ್ಷಣ ಇಲಾಖೆ. ಯಾರ್ಯಾರು ಹೈಸ್ಕೂಲ್ ಟೀಚರ್ ಆಗಬೇಕು ಅಂತಿದ್ದೀರಾ, PU ಕಾಲೇಜ್ ಲೆಕ್ಚರ್ ಆಗಬೇಕು ಅಂತಿದ್ದೀರಾ, ನೀವು ಈಗಲಿಂದಲೇ ಅಧ್ಯಯನ ಶುರು ಮಾಡ್ಕೊಳ್ಳಿ.
ಒಳ ಮೀಸಲಾತಿದು ಈಗ ಆಲ್ರೆಡಿ ಗೆಜೆಟ್ ನೋಟಿಫಿಕೇಷನ್ ಆಗಿದೆ, ಈಗ ಆಲ್ರೆಡಿ ಆಗಿಬಿಟ್ಟಿದೆ. ಹಾಗಾಗಿ ಕೆಲವೇ ದಿನಗಳಲ್ಲಿ ಎಲ್ಲ ಇಲಾಖೆಯಲ್ಲಿ ನೋಟಿಫಿಕೇಷನ್ ಕರೀತಕ್ಕಂಥ ಸಾಧ್ಯತೆ ಇದೆ. ಅದರಲ್ಲೂ ಹೈಸ್ಕೂಲ್ ಮತ್ತು PU 10 ವರ್ಷದಿಂದ ಆಗದೇ ಇರೋದ್ರಿಂದಾಗಿ ಹೈಸ್ಕೂಲ್ ಟೀಚರ್ ಮತ್ತು ಲೆಕ್ಚರರ್ ಹುದ್ದೆಗಳು ಈಗ ಖಂಡಿತ ಮಾಡೇ ಮಾಡ್ತಾರೆ. ಹಂಗಾಗಿ ರೆಡಿ ಇರಬೇಕಾಗುತ್ತೆ. ನೆಕ್ಸ್ಟು ರೇಷ್ಮೆ ಇಲಾಖೆ ಬಂದು 3222, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲ ಜೀವನೋಪಾಯ ಇಲಾಖೆ ಬಂದು 3923, ಸಣ್ಣ ಕೈಗಾರಿಕೆ ಬಂದ್ಬಿಟ್ಟು 365 ಹುದ್ದೆಗಳು, ಪರಿಶಿಷ್ಟ ಪಂಗಡಗಳ ಕಲ್ಯಾಣ 2129, ಪ್ರವಾಸೋದ್ಯಮ 430 ಹುದ್ದೆಗಳು, ಸಾರಿಗೆ 1641 ಹುದ್ದೆಗಳು, ನಗರಾಭಿವೃದ್ಧಿ 885 ಹುದ್ದೆಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 4544, ಯುವಜನ ಸೇವೆಗಳು ಇದರಲ್ಲಿ 212. ಒಟ್ಟಾರೆಯಾಗಿ ABCD 4 ವರ್ಗಗಳಲ್ಲಿ ಲೆಕ್ಕ ತೆಗೆದುಕೊಂಡ್ರೆ ಒಟ್ಟಾರೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಪ್ರೆಸೆಂಟ್ ಖಾಲಿ ಇರತಕ್ಕಂತಹ ಗೌರ್ಮೆಂಟ್ ಜಾಬ್ ಹುದ್ದೆಗಳು ಎಷ್ಟಪ್ಪ ಅಂದರೆ 2,76,386 ಹುದ್ದೆಗಳು ಖಾಲಿ ಇದ್ದಾವೆ. ಇವು ನಾನಾ ಕಾರಣಕ್ಕೆ ನೋಟಿಫಿಕೇಷನ್ಸ್ ತಡ ಆಗಿತ್ತು. ಅದರಲ್ಲೂ ಮೇಜರ್ ಇತ್ತೀಚೆಗೆ ಒಂದು 6 ತಿಂಗಳಿಂದ 1 ವರ್ಷ, ಈ 6 ತಿಂಗಳಲ್ಲಿ ನೋಟಿಫಿಕೇಷನ್ ತುಂಬ ತಡ ಆಗೋದಕ್ಕೆ SC ಶೆಡ್ಯೂಲ್ ಕ್ಯಾಸ್ಟ್ ಕ್ಯಾಟಗರಿನಲ್ಲಿ ಏನು ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಕಳೆದ 30 ವರ್ಷಗಳಿಂದ ಹೋರಾಟ ಇತ್ತು. ಅದಕ್ಕೆ ಇತ್ತೀಚೆಗೆ ಈ ಕಳೆದ 2-3 ದಿನದಿಂದ ಒಂದು ಮುಕ್ತಿ ದೊರೆತು ಸರ್ಕಾರ, ಈಗಿರ್ತಕ್ಕಂಥ ಸರ್ಕಾರ ಅದನ್ನು ಗೆಜೆಟ್ ನೋಟಿಫಿಕೇಷನ್ನು ಹೊರಡಿಸಿರ್ತಕ್ಕಂಥದ್ದು ಎಲ್ಲರೂ ಖುಷಿ ಪಡ್ತಕ್ಕಂಥ ಸಂಗತಿ. ಈ ಒಂದು ಗೆಜೆಟ್ ನೋಟಿಫಿಕೇಷನ್ ಮಾಡಿರೋದ್ರಿಂದಾಗಿ ಕಾಮನ್ನಾಗಿ ಯಾವ್ಯಾವ ಇಲಾಖೆಗಳಲ್ಲಿ ಏನು ಇಲ್ಲಿ ಒಂದು 43 ಇಲಾಖೆಗಳಿದ್ದಾರೆ, ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳೇನಿದ್ದಾವೆ ಈ ಹುದ್ದೆಗಳ ನೋಟಿಫಿಕೇಷನನ್ನು ನೀವು ಕರೆಯೋದಕ್ಕೆ ಅನುಕೂಲ ಆಗ್ತದೆ. ಈಗ ಒಳ ಮೀಸಲಾತಿ ಕ್ಲಿಯರ್ ಆಯಿತು, ಇನ್ನೇನಿದ್ರು ನೋಟಿಫಿಕೇಷನ್ನು ಎಲ್ಲ ಇಲಾಖೆಗಳಲ್ಲೂ ಚಾಲೂ ಮಾಡ್ತಾರೆ. ಹಾಗಾಗಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ಶಾಲಾ ಮತ್ತು ಶಿಕ್ಷಣ ಇಲಾಖೆ ಇರ್ತಕ್ಕಂಥದ್ದು 70,727. ಅದನ್ನು ಹೊರತುಪಡಿಸಿದ್ರೆ ಆರೋಗ್ಯ ಮತ್ತು ವೈದ್ಯಕೀಯ ಇಲಾಖೆ ಏನಿದೆ ಅದರಲ್ಲೂ ಸಹ 37,069 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇಷ್ಟು ಹುದ್ದೆಗಳು ಇದ್ದಾವೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಎಲ್ಲರೂ ಪ್ರಿಪ್ರೇಷನ್ ಶುರು ಮಾಡಿ. ಈಗ ಎಲ್ಲ ನೋಟಿಫಿಕೇಷನ್ ಕಾಲಕ್ಕೆ ಹೊಡಿಸ್ತಾನೆ. ಎಲ್ಲ ಒಂದೇ ಬಾರಿಗೆ ಎಲ್ಲ ಇಲಾಖೆನಲ್ಲೂ 2,70,000 ಯಾವುದೇ ಕಾರಣಕ್ಕೂ ಅವರು ಜಾಬ್ ಕಾಲ್ ಫಾರ್ ಮಾಡಲ್ ನೋಟಿಫಿಕೇಷನ್ ಹೊಡಿಸಲ್ಲ. ಆಯಾ ಕಾಲಕ್ಕೆ ತಕ್ಕಂತೆ ಆರ್ಥಿಕ ಇಲಾಖೆ ಏನು ಅನುಮೋದನೆ ಕೊಡುತ್ತೆ ಅದಕ್ಕೆ ಅನ್ವಯವಾಗುವಂತೆ. ಈಗ ನೋಡಿ, ಶಾಲಾ ಮತ್ತು ಶಿಕ್ಷಣ ಇಲಾಖೆಯಲ್ಲಿ 1 ರಿಂದ 5ನೇ ತರಗತಿ ಇರತಕ್ಕಂಥ ಟೀಚರ್ಸ್ಗಳು, 6 ರಿಂದ 8 ಟೀಚರ್ಸು ಪಾಠ ಮಾಡ್ತಕ್ಕಂಥ 6 ರಿಂದ 8ನೇ ತರಗತಿ, ಮತ್ತು 8 ರಿಂದ 10 ಹೈಸ್ಕೂಲ್ ಟೀಚರ್ಸು, ಮತ್ತು PU ಕಾಲೇಜು ಇರ್ತದೆ. ಮತ್ತು ಅದರಲ್ಲಿ SDA, FDA, ಸೂಪರ್ಡೆಂಟ್ ಎಲ್ಲ ಥರದ್ದು ಹುದ್ದೆಗಳು ಸೇರ್ಕೊಳ್ತವೆ ಇಲಾಖೆಯಲ್ಲಿ. ಮೇಜರಾಗಿ ಟೀಚರ್ಸು ಮತ್ತು ಲೆಕ್ಚರರ್ಸ್ ಹುದ್ದೆಗಳು ಬರ್ತದೆ. ಹೈಸ್ಕೂಲ್ ಟೀಚರ್ ಇಷ್ಟೊತ್ತಿಗೆ ಮಾಡಿದಿದ್ರೆ ಒಂದು 8 ರಿಂದ 10 ಸಾವಿರ ಹುದ್ದೆಗಳು ನೋಟಿಫಿಕೇಷನು. PU ಕಾಲೇಜು ಕೂಡ 10 ವರ್ಷದಿಂದ ಮಾಡದೇ ಇರೋದ್ರಿಂದ 3 ನೋಟಿಫಿಕೇಷನ್ ಅಂದರೂ ಕನಿಷ್ಠ ಅಂದರೆ 3 ರಿಂದ 4,000 ಅಥವಾ 5,000 ನೋಟಿಫಿಕೇಷನ್ ಮಾಡಬೇಕಾಗಿತ್ತು. ಈಗ ಎಷ್ಟು ಆರ್ಥಿಕ ಇಲಾಖೆ ಎಷ್ಟು ಹುದ್ದೆಗಳಿಗೆ ಅನುಮೋದನೆ ಕೊಡುತ್ತೋ ಅಷ್ಟು ಹುದ್ದೆಗಳು ಸಂಬಂಧಪಟ್ಟ ನೋಟಿಫಿಕೇಷನ್ ಮಾಡ್ತಾರೆ. ನೀವಿನ್ನು ನನ್ನ ಚಾನಲ್ YK ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನನ್ನು ಒತ್ತಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು, ಟೆಟ್ಟು, ಕೆಸೆಟ್ಟು ಇನ್ನಿತರ ಸರ್ಕಾರದ ನಡವಳಿಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳ ಕಾಲಕ್ಕೆ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬಂದು ನಿಮಗೆ ನೇರವಾಗಿ ತಲುಪ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.